ಒಕ್ಕಲಿಗರು 6 ಜನ ಸಚಿವರು, ಲಿಂಗಾಯತರು 7 ಜನ ಸಚಿವರು, ST ಸಮುದಾಯದವರು 3 ಜನ ಸಚಿವರು, SC ಸಮುದಾಯದವರು 7 ಜನ ಸಚಿವರು, ಮುಸ್ಲಿಂ ಸಮುದಾಯದವರಿಗೆ 3 ಜನ ಸಚಿವರು. ಕುರುಬರಿಗೆ ಮಾತ್ರ 2. ಕುರುಬರಿಗೆ ಮಾತ್ರ 2 ಕೊಟ್ಟಿರೋದೇ ಹೆಚ್ಚು. ಅದು ಒಂದೇ ಕಡೆ ಕೊಟ್ಟಿರುವಂಥದ್ದು. ಅದು ದಕ್ಷಿಣ ಕರ್ನಾಟಕದಲ್ಲಿ ಮಾತ್ರ ಕೊಟ್ಟಿರುವಂಥದ್ದು. ಉತ್ತರ ಕರ್ನಾಟಕದ ಕುರುಬರನ್ನ ಯಾವುದಕ್ಕೂ ಲೆಕ್ಕಕ್ಕೂ ಇಟ್ಟಿಲ್ಲ. ನೀವು ನಾಲಾಯಕಗಳು, ನೀವಿರೋದೇ ವೇಸ್ಟ್. ಉತ್ತರ ಕರ್ನಾಟಕದಲ್ಲಿರುವಂತಹ ಕುರುಬರು ನೀವು ವೇಸ್ಟ್. ನಿಮಗೆ ಯಾಕೆ ಬೇಕ್ರಿ ಸಚಿವ ಸ್ಥಾನ? ನಿಮಗೆ ಯಾಕೆ ಬೇಕು? ಇದು ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಇದನ್ನ ಸರ್ಕಾರಗಳು, ಯಾವುದೇ ಸರ್ಕಾರಗಳು ಬಂದ್ರು ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಎಲ್ಲಾ ಸಮುದಾಯಗಳು ಕುರುಬರನ್ನ ಹಾಡಿ ಹೊಗಳಿ ಅಟ್ಟಕ್ಕೇರಿಸಿ ಎಲೆಕ್ಷನ್ ಅಲ್ಲಿ ಓಟ್ ತಗೊಳ್ತಾರೆ ಹೊರತು ಕುರುಬರಿಗೆ ಏನೂ ಕೊಡಲ್ಲ. ಕುರುಬರಿಗೆ ಏನೂ ಕೊಡಲ್ರಿ. ವೇದಿಕೆ ಮೇಲೆ ಬೆಳಗಾವಿಯ ಸಮಾವೇಶದಲ್ಲಿ ವೇದಿಕೆ ಮೇಲೆ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರಿ, ಈ ಬಾರಿ ಚಿಕ್ಕೋಡಿ ಬೆಳಗಾವಿಯಿಂದ ಒಂದು ಲೋಕಸಭಾ ಕ್ಷೇತ್ರವನ್ನ ಕುರುಬರಿಗೆ ಕೊಡ್ತೇವೆ ಅಂತೇಳಿ. ಕೊಟ್ರೇನ್ರಿ? ಯಾರಾದ್ರೂ ಕೇಳಿದ್ರಾ? ಯಾರು ಕೇಳಲಿಲ್ಲ. ಇದೇ ಅವರು ಗೊತ್ತಿರುವಂತದ್ದು. ಈ ಸಮುದಾಯ ಯಾವ ಪರಿಸ್ಥಿತಿನಲ್ಲಿದೆ ಅಂತೇಳಿ ಪದೇ ಪದೇ ಹೇಳ್ತಾ ಇರ್ತೀನಿ. ನಿಶಕ್ತರಾಗಿ, ನಿಸ್ಸಹಾಯಕರಾಗಿ, ಸತ್ತ ಪ್ರಜೆಗಳಾಗಿ ಬದುಕ್ತಾ ಇದೀವಲ್ರಿ ನಾವು ಈ ದೇಶದಲ್ಲಿ. ಸತ್ತ ಪ್ರಜೆಗಳಾಗಿ ಬದುಕ್ತಾ ಇದೀವಲ್ಲ. ಕಣ್ಣು ಮುಂದೆ ಈ ಸಮುದಾಯದ ಒಬ್ಬ ಹೆಣ್ಣು ಮಗಳಿಗೆ ಕೊಟ್ಟು ವಾಪಸ್ ಕಿತ್ಕೊಳ್ತಾರೆ. ಪ್ರಶ್ನೆನೇ ಮಾಡಲ್ಲ. ಉತ್ತರ ಕರ್ನಾಟಕ ಭಾಗ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ಸಚಿವ ಸ್ಥಾನ ಕೊಡ್ರಿ ಅಂತಂದ್ರೆ ಸಚಿವ ಸ್ಥಾನ ಕೊಡೋದಿಲ್ಲ. ಏನ್ ಸೋಷಿಯಲ್ ಮೀಡಿಯಾದಲ್ಲಿ, ವಾಟ್ಸ್ಆಪ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಬಡ್ಕೊಳ್ಳೋದೆ ಕುರುಬರ ಹಣೆ ಬರ. ಬಡ್ಕೊಳ್ಳೋದೆ ಏನಕ್ಕೆ? 4 ದಿವಸ ಬಡ್ಕೊಳ್ತೀರಿ, ಆಮೇಲೆ ಜೈಕಾರ ಹಾಕ್ತೀವಿ ಅಂತ ಅವ್ರಿಗೂ ಗೊತ್ತಿದೆ. ನೀವಿರೋದು ಹಾಗೆ, ನಾವಿರೋದು ಹಾಗೆ. ಸೆಲ್ಫಿ ಹೊಡ್ಸ್ಕೊ, ಫೋಟೋ ಹಾಕು, ಶುಭಾಶಯಗಳು ಹೇಳು, ಅಭಿನಂದನೆ ಹೇಳು, ಅವರಿಂದ ಹೋಗು, ಸಾಹುಕಾರನ್ನು ಗೌಡ್ರೆ ಅಂತೇಳು, ಕೈ ಕಟ್ಕೋ, ತಲೆ ಬಾಗಿಸಿ, ಬೆನ್ನು ಬಗ್ಸಿ, ಈ ರೀತಿ ಜೀವನ ಮಾಡ್ತಾ ಹೋಗ್ತಾ ಇರುವಂತಹ ಕುರುಬರಿಗೆ ಎಚ್ಚರಿಕೆಯ ಗಂಟೆ ಅಂತೇಳಿ ಪ್ರತಿನಿತ್ಯವೂ ಹೇಳ್ತಾ ಇರ್ತೇವೆ. ನೀವು ಯಾರನ್ನೂ ಬೆಳೆಸೋದಿಲ್ರಿ. ನಿಮ್ ಕೈಯಲ್ಲಿ ಏನೂ ಆಗೋದಿಲ್ಲ. ನಮ್ಮ ಕುರುಬ ಸಮುದಾಯದವರ ಕೈಯಲ್ಲಿ ಏನೂ ಆಗಲ್ಲ. ನಿಶಕ್ತರು ನಾವು. ಸಂಗೊಳ್ಳಿ ರಾಯಣ್ಣನ ವಂಶದಲ್ಲಿ ಹುಟ್ಟಿದೀವಿ ಅಂತೀವಲ್ರಿ, ಅಹಲ್ಯಾಬಾಯಿ ಹೋಳ್ಕರ್ ವಂಶದಲ್ಲಿ ಹುಟ್ಟಿದೀವಿ ಅಂತೀವಲ್ರಿ, ಕನಕದಾಸರ ವಂಶದಲ್ಲಿ ಹುಟ್ಟಿದೀವಿ ಅಂತೀವಲ್ರಿ. ಏನಾದ್ರೂ ಅವರಲ್ಲಿರುವಂತಹ ಬದ್ಧತೆ ನಮ್ಮಲ್ಲಿ ಇದೆಯಲ್ರಿ? ಕಣ್ಣು ಮುಂದೆ ಕೋಟಿ ಅನ್ಯಾಯ ಆಗ್ತಾ ಇದೆ. ನಮ್ಮ ಸಮುದಾಯದ ಸಂಘ ಸಂಸ್ಥೆಗಳಲ್ಲಿ ಅನ್ಯಾಯ ಆಗ್ತಾ ಇದೆ. ಪ್ರಶ್ನೆ ಕೇಳುವಂತಹ ಶಕ್ತಿ ಇಲ್ಲ ಯಾರಿಗೂ. ಸಮುದಾಯದ ಲೆಕ್ಕ ಕೇಳಲಿಕ್ಕೆ ಆಗದೇ ಇರುವಂತವರು ಸಚಿವ ಸ್ಥಾನ ಕೇಳ್ತೀರನ್ರಿ? ಚುನಾವಣೆಗೆ 1.5 ವರ್ಷ ಇದೆ. ಎಷ್ಟು ಜನಕ್ಕೆ ಟಿಕೆಟ್ ಕೊಡ್ತೀರ್ರಿ? 14 ಜನ MLAಗಳು, 10 ಕಾಂಗ್ರೆಸ್, 2 BJP, 2 JDS. ಅದ್ರಲ್ಲಿ 50% ಗೆಲ್ತಾರ ಅನ್ನೋದೇ ಡೌಟ್ ಆಗ್ಬಿಟ್ಟಿದೆ. 50% ಗೆಲ್ತಾರ ಎಲ್ಲೋ ಗೊತ್ತಿಲ್ಲ, ಡೌಟ್ ಆಗಿದೆ. ಹೊಸಬರು ಯಾರಾದ್ರೂ ಸ್ಪರ್ಧೆ ಮಾಡ್ತಾರಾ ಅಂತ ನೋಡಿದ್ರೆ ಎಲ್ಲೂ ಕಾಣ್ತಾ ಇಲ್ಲ. ನಾವು ಕಾಣೋದೆಲ್ಲಿ? ರಾಯಚೂರು ಜಿಲ್ಲೆ ಸಿಂಧನೂರಿನಲ್ಲಿ ಕರಿಯಪ್ಪನವರು ಸ್ಪರ್ಧೆ ಮಾಡಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಬಿಟ್ರೆ ಬೇರೆ ಎಲ್ಲಿದಾರ್ರಿ? ದಾವಣಗೆರೆನಲ್ಲಿ ಹೊನ್ನಾಳಿ ವಿಧಾನಸಭಾ ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡ್ತೇಳಿ ವಿನಯ್ ಕುಮಾರ್ ಅವರು ಓಡಾಡ್ತಾ ಇದ್ದಾರೆ. ಬಿಟ್ರೆ ಬೇರೆ ಎಲ್ಲಿದಾರ್ರಿ? ನಿಕೇತ್ ರಾಜ್ ಅವರು MP ಗೆ ಟಿಕೆಟ್ ಕೇಳಿದಂತವ್ರು MLAಗೆ ಏನಾದ್ರು ಟ್ರೈ ಮಾಡ್ತಾ ಇದ್ದಾರಾ ಅಂತಂದ್ರೆ, ಕ್ಷೇತ್ರ ಗುರುತಿಸ್ಕೊಂಡಿದಾರ ಅಂತಂದ್ರೆ ಕಾಣ್ತಾನೆ ಇಲ್ಲ. ಊರಿ ಬೇರೆ ಯಾರಾದ್ರೂ ಟ್ರೈ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಕಾಣ್ತಾ ಇಲ್ಲ. ಆದ್ರೂ ಸಹ ನಾವು ಎಷ್ಟು ಧೈರ್ಯವಾಗಿ, ಎಷ್ಟು ಸ್ವತಂತ್ರವಾಗಿ, ಎಷ್ಟು ಚೆನ್ನಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡ್ತೀವಿ. ಅನ್ಯಾಯ ಆಗೋಗ್ಬಿಟ್ಟಿದೆ. ನಿಮ್ಮನ್ನ ಕೇರೆ ಮಾಡೋದಿಲ್ಲ, ನಿಮ್ಮನ್ನ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ನೀವು ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ನೀವು ಏನಕ್ಕೂ ಲಾಯಕ್ಕಿಲ್ಲ ಅಂತೇಳಿ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಯಾರು ಬೆಳೆಸೇ ಇಲ್ಲ. ಬೆಳೆಸಬೇಕಾದಂಥವರು ತುಳಿಲಿಕ್ಕೆ ಪ್ರಯತ್ನ ಮಾಡಿದ್ರು. ಇಡೀ ಸಮುದಾಯ ರಾಜಕೀಯ ಕ್ಷೇತ್ರದಲ್ಲಿ 0 ಹುಡುಕಿ ನೋಡಿ. ರಾಜ್ಯ ಮಟ್ಟದ ಯಾವರಾದ್ರೂ ಒಬ್ಬ ನಾಯಕನನ್ನ ಸೃಷ್ಟಿ ಮಾಡಿದ್ದಾರಾ? ಇಲ್ಲ. ನಮ್ಮವರೇ ಮುಖ್ಯಮಂತ್ರಿ ಆಗಿದ್ದಾಗ ಫೈಲಿಗೆ ಹಿಡ್ಕೊಂಡು ವಿಧಾನಸೌಧ, ವಿಕಾಸಸೌಧ, MS ಬಿಲ್ಡಿಂಗ್ಗಳಲ್ಲಿ ಫೈಲಿಗೆ ಹಿಡ್ಕೊಂಡು ಸಿಗ್ನೇಚರ್ ಮಾಡಿಸ್ಕೊಳ್ಳಕ್ಕೆ ಹೋದ್ರೆ ಹೊರತು ಈ ಸಮುದಾಯಕ್ಕೆ ಏನು ಬೇಕು, ಏನು ಬೇಡ, ಬೇಕಾದಂಥದ್ದನ್ನ ಪಡಿಬೇಕು, ನಮ್ಮವರೇ ಮುಖ್ಯಮಂತ್ರಿ ಇದ್ದಾರೆ ಅಂತೇಳಿ ಒಂದು ಸಾರಿ ಏನಾದ್ರೂ ಯೋಚನೆ ಮಾಡಿದ್ದಿದ್ರೆ ಇವತ್ತು ಕರ್ನಾಟಕದಲ್ಲಿ 30 ಜನ MLAಗಳಾಗಿರ್ತಿದ್ರು. ನೋಡಿ, ಒಕ್ಕಲಿಗ ಸಮುದಾಯದಲ್ಲಿ ಮುಖ್ಯಮಂತ್ರಿಯ ಜೊತೆಗೆ 5 ಜನ ಸಚಿವರಾಗಿದ್ದಾರೆ. ಆ ಸಮುದಾಯಕ್ಕೂ ಕುರುಬ ಸಮುದಾಯಕ್ಕೂ ಏನಾದ್ರೂ ಸಂಖ್ಯೆಯಲ್ಲಿ ವ್ಯತ್ಯಾಸ ಇದೆಯಾ? ಅಖಂಡ ಕರ್ನಾಟಕದ ಪೂರ್ತಿ ಕುರುಬರಿದ್ದೀವಿ ನಾವು. ನಮ್ಮಷ್ಟೇ ಜನಸಂಖ್ಯೆ ಇರುವಂತಹ ಲಿಂಗಾಯತ ಸಮುದಾಯಕ್ಕೆ 7 ಸಚಿವ ಸ್ಥಾನ ಕೊಡ್ತಾರೆ. ಈ ಸಮುದಾಯ
ಸಮುದಾಯಕ್ಕೆ ಯಾಕೆ ಬರೀ 2? ಯಾಕೆ 2? ಆ 2 ಯಾವುದು? ಒಂದು ಬೆಂಗಳೂರು, ಒಂದು ಮೈಸೂರು. ಉತ್ತರ ಕರ್ನಾಟಕದ ಕುರುಬರು ಬೆಲೆನೇ ಇಲ್ಲ. ಏನಕ್ಕೆ? ಆ ಹೆಣ್ಮಗಳು ಹೇಳಿದ್ಲಲ್ಲ ಅವತ್ತು ಸಿದ್ದರಾಮಯ್ಯನವ್ರಿಗೆ, ನೀನಿದ್ದಾಗೆ ಹೀಗೆ, ನೀನು ಇಲ್ದಿದ್ದಾಗೆ ಇನ್ಯಾವ ರೀತಿ ಚೆಂಡ ತೆಗೆದು ಹೊರಗಡೆ ತಪ್ತಾರೆ ಅಂತ ಹೇಳಿದ್ರಲ್ಲ, ಆ ಪರಿಸ್ಥಿತಿ ಇವತ್ತಿಗೂ ಇದೆ. ನಾಳೆ ಇನ್ನೂ ವಿಕೋಪಕ್ಕೆ ಹೋಗುತ್ತೆ. ಯಾರಿಗೂ ಇದು ಬೇಕಾಗೂ ಇಲ್ಲ. ಪ್ರಶ್ನೆ ಕೇಳುವಂತಹ ಶಕ್ತಿನೂ ಇಲ್ಲ. ಫಸ್ಟ್ ನಮ್ಮ ಕುರುಬ ಸಮುದಾಯದಲ್ಲಿ ಆಗಿರುವಂತಹ ಅನ್ಯಾಯದ ಬಗ್ಗೆ ಪ್ರಶ್ನೆ ಕೇಳ್ರಿ ಅಂತಂದ್ರೆ ಬಾಯಿ ತೆರೀಲಿಕ್ಕೆ ಶಕ್ತಿ ಹಿಂದೆ ಮುಂದೆ ನೋಡ್ತಾ ಇರುವಂತವ್ರು ನೀವು ಯಾವತ್ತಾದರೂ ಏನು ಈ MLA MP ಇದರ ಬಗ್ಗೆ ಏನಾದ್ರೂ ಪ್ರಶ್ನೆ ಕೇಳ್ತೀರಾ? ಸ್ವಾರ್ಥತನವನ್ನ ಬಿಟ್ಟು ಬಿಡಿ, ಕರುಬುತನವನ್ನ ಬಿಟ್ಟು ಬಿಡಿ, ಇನ್ನೊಬ್ಬನ ಕಾಲಿಳಿಯೋದನ್ನ ಫಸ್ಟ್ ಬಿಟ್ಟು ಬಿಡಿ. ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ. ನಮ್ಮ ಸಮುದಾಯದಲ್ಲಿ ಕೆಲವು ಜನ ಬೆರಳಿಕೆಯಷ್ಟು ಇದ್ದಾರೆ. ಸಮುದಾಯದ ಬಗ್ಗೆ ಕಾಳಜಿ ಇಲ್ಲ ಅವರಿಗೆ. ಅವರು ಬೆಳಿಬೇಕು. ಕುರುಬನ 3 ಅಕ್ಷರವನ್ನ ಇಟ್ಕೊಂಡು ಆ ಸಮುದಾಯದ ಹೆಸರನ್ನ ಹೇಳ್ಕೊಂಡು ಅದು ಎಷ್ಟು ಲಾಭ ಮಾಡ್ಕೊಳ್ತಾ ಇದ್ದಾರೆ. ಒಂದು ಸ್ವಲ್ಪನಾದ್ರೂ ಯೋಚನೆ ಮಾಡಬೇಕು. ಸಮುದಾಯ ನಮ್ಗೆಲ್ಲ ಕೊಟ್ಟಿದೆ, ಈ ಸಮುದಾಯಕ್ಕೆ ನಾವೇನಾದ್ರೂ ಕೊಡಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪನಾದ್ರೂ ಯೋಚನೆ ಮಾಡಬೇಕು. ಈ ಸಮುದಾಯದ ಹಣವನ್ನ ತಿನ್ನೋದು, ಕಕ್ಕಸನ್ನ ತಿನ್ನೋದು 2 ಒಂದೇ ಅಂತೇಳಿ ಪದೇ ಪದೇ ಹೇಳ್ತಾ ಇರ್ತೀನಿ. ನೋವಾಗತ್ರಿ. ಗಾಯತ್ರಿ ಶಾಂತೇಗೌಡರಿಗೆ ಜಾಕ್ಪಾಟ್ ಹೊಡಿತು. ಈ ಸಮುದಾಯದ 2ನೇ ಸಚಿವರು, ಮಹಿಳಾ ಸಚಿವರು ಆಗ್ತಾ ಇದ್ದಾರೆ. 2ನೇ ಮಹಿಳಾ ಸಚಿವರು ಅಂತ ಹೇಳ್ಬಿಟ್ಟು ಖುಷಿ ಪಟ್ರೆ, ಲಿಸ್ಟ್ ಅಲ್ಲಿ ಇದ್ದಿದ್ದನ್ನ ತೆಗೆದು ಬಿಸಾಕಿ ಹೊರಗಡೆ ಕಳಿಸ್ತಾರೆ ಅಂತಂದ್ರೆ ಹೋಗ್ಲಿ. ಉತ್ತರ ಕರ್ನಾಟಕ ಭಾಗದಲ್ಲಿ ಏನಾದ್ರೂ ಕೊಟ್ಟಿದಾರ ಸಮಾಧಾನ ಮಾಡ್ಕೊಳ್ಳೋಣ ಅಂತಂದ್ರೆ ಅದು ಇಲ್ಲ. ಮಹಿಳಾ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಡ್ತಾರೆ ಅಂದ್ರೆ ಅದು ಇಲ್ಲ. ಇಡೀ ಕರ್ನಾಟಕದಲ್ಲಿ ಹುಡುಕೊಂಡು ಬಂತಂದ್ರೆ ಕುರುಬ ಸಮುದಾಯದಿಂದ MLA ಆಗ್ತೀನಿ ಅಂತ ಹೇಳುವಂತಹ ಮಹಿಳಾ ಅಭ್ಯರ್ಥಿ ಯಾರಾದರೂ ಇದ್ದಾರೆ ಅಂತಂದ್ರೆ ಅದು ಒಂದೇ ಒಬ್ಬರು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರೊಬ್ರು ಪ್ರಯತ್ನ ಮಾಡಬಹುದು. ಅವರೂ ಸಹ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ, ಮೀನಾಮೇಷ ಎಣಿಸ್ತಾ ಇದ್ದಾರೆ. ನಾನು ಸ್ಪರ್ಧೆ ಮಾಡ್ಬೇಕಾ ಬಿಡ್ಬೇಕಾ, ಯಾವ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬೇಕು, ನಾನು ಬೆಂಗಳೂರಲ್ಲೇ ಮಾಡ್ಬೇಕಾ, ದಾಸರಳ್ಳಿಲೇ ಮಾಡ್ಬೇಕಾ, ಅಲ್ಲಿ ಗೋವಿಂದರಾಜ ನಗರದಲ್ಲೇ ಮಾಡ್ಬೇಕಾ, ಅವ್ರು ಯಾರಾದ್ರೂ ನಿಮ್ಗೆ ಸೀಟ್ ಬಿಟ್ಕೊಡ್ತಾರ, ಉತ್ತರ ಕರ್ನಾಟಕದಲ್ಲಿ ಏನಾದ್ರು ಮಾಡ್ಬೇಕಾ, ಇನ್ನು ಆ ಆಲೋಚನೆಯಲ್ಲಿದ್ದಾರೆ. ಚುನಾವಣೆ 1.5 ವರ್ಷ ಇದೆ. ಇದು ನಮ್ಮ ಸಮುದಾಯದ ಕತೆ. MLC ಆಗಿ ಕೋರ್ಟ್ಗೆ ಹೋಗಿ ಗೆದ್ಕೊಂಡು ಬಂದ ತಕ್ಷಣ ಸಚಿವ ಸ್ಥಾನ ಕೊಟ್ಟರು ಅಂದ ತಕ್ಷಣ ಎಲ್ಲ ಒಂದ್ ಕಡೆ ಸ್ವಲ್ಪ ತೃಪ್ತಿ ಆಯ್ತು, ಉತ್ತರ ಕರ್ನಾಟಕಕ್ಕೆ ಮೋಸ ಮಾಡಿದ್ರು ಅಂತ. ಉತ್ತರ ಕರ್ನಾಟಕದ ಕುರುಬರೇ, ನೀವು ಓಟಿಗೆ ಮಾತ್ರ ಲಾಯಕ್ಕು. ನಿಮಗೆ ಯಾವುದೇ ರೀತಿಯಾದಂತಹ ಅನುಕೂಲಗಳು ನಿಮಗಿಲ್ಲ. ನಿಮ್ಮನ್ನ ಗಂಭೀರವಾಗಿ ಪರಿಗಣಿಸೋದೇ ಇಲ್ಲ. ಆ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಡೈರೆಕ್ಟರ್ಗಳು ಅಂತ ಮಾಡ್ತೀರಿ. ಉತ್ತರ ಕರ್ನಾಟಕ ಬೀದರ್ನಿಂದ ದಾವಣಗೆರೆವರೆಗೂ ಉತ್ತರ ಕರ್ನಾಟಕದಲ್ಲಿ ಮಾಡ್ತೀರಿ. ಯಾರಾದ್ರೂ ಏನಾದ್ರೂ ಈ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳೇ ತೆಗಿತೀರಾ? ಇಲ್ಲ. ಇಲ್ಲಿ ಬರುವಂತಹ ಬಾಡಿಗೆ ಹಣವನ್ನ 50% ಉತ್ತರ ಕರ್ನಾಟಕಕ್ಕೆ ಕೊಡಬೇಕು ಅಂತ ಕೇಳ್ತಾ ಇದೀವಲ್ಲ, ಎಷ್ಟು ಜನ ಧ್ವನಿಗೂಡಿಸ್ತಾ ಇದ್ದೀರಿ? ಸುಮ್ಮನೆ ಡೈರೆಕ್ಟರ್ಗಳಾಗಿ ಅವ್ರು ಕರೀತಾರೆ, ಹೋಗ್ತಾರೆ, ಮೀಟಿಂಗ್ ಅಲ್ಲಿ ಊಟ ಕೊಡ್ತಾರೆ, ಕಾಫಿ ಬಿಸ್ಕೆಟ್ ಕೊಡ್ತಾರೆ, ತಿನ್ಕೊಂತಾರೆ, ಅದಕ್ಕೊಂದಷ್ಟು ಖರ್ಚಾಗ್ತಾರೆ, ಸೈನ್ ಮಾಡ್ಕೊಂಡು ಬರೋದು. ಇದೇನ ಸಮುದಾಯವನ್ನ ಕಟ್ಟುವಂಥದ್ದು? ಸಮುದಾಯದ ಕಟ್ಟಡ ಕಟ್ತಾ ಇದ್ದಾರ್ರಿ. ಏನ್ ಕಟ್ತಾ ಇದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಇದು ನಮ್ಮ ಕುರುಬರ ಪರಿಸ್ಥಿತಿ. ಜಾಗ್ಟೆ ಹೊಡಿಬೇಕು ನಾವು. ಜಾಗ್ಟೆ ಹೊಡ್ಕೊಂಡು ಜೈಕಾರ ಹಾಕೊಂಡು ಜಿ ಹುಜೂರ್ ಅನ್ಕೊಂಡು ಹೋಗುವಂತಹ ಕೆಲಸ ಮಾಡೋದಕ್ಕೆ ಕುರುಬರು ನಂಬರ್ 1 ಸ್ಥಾನದಲ್ಲಿ ಇರ್ತಾರೆ. ಸಮಾವೇಶಗಳಿಗೆ ಜನಸಂಖ್ಯೆ ತೋರಿಸೋದಕ್ಕೆ, ಜೈಕಾರ ಹಾಕೋದಕ್ಕೆ, ಬ್ಯಾನರ್ ಕಟ್ಟೋದಕ್ಕೆ, ಪೋಸ್ಟ್ ಹಚ್ಚೋದಕ್ಕೆ ಮಾತ್ರ ಕುರುಬರು ಬೇಕು, ಇನ್ಯಾವುದಕ್ಕೂ ಇಲ್ಲ. ಒಂದು ತಿಳ್ಕೊಳ್ಳಿ, ಈ ಸಚಿವ ಸಂಪುಟದಲ್ಲಿ ಕುರುಬರಿಗೆ 2 ಸ್ಥಾನಗಳನ್ನ ಕೊಟ್ಟು ಕೈ ಚೆಲ್ಕೊಂಡ್ರಲ್ಲ, ಇನ್ನು ಮುಂದೆ ಕುರುಬರು ಯಾವುದಕ್ಕೂ ಲೆಕ್ಕ ಬರದೇ ಇರುವಂತಹ ರೀತಿಯಲ್ಲಿ ಇಡ್ತಾರೆ. ಬೇಸರ ಆಗುತ್ತೆ. ತಿಳ್ಕೊಂಡ್ರೆ ಬುದ್ಧಿವಂತರಾಗ್ತೀರಿ. ಇಲ್ಲದ ಹೋದ್ರೆ ನಿಮ್ಮಂತಹ ನಮ್ಮಂತಹ ದಡ್ಡರು ಜಗತ್ನಲ್ಲೇ ಯಾರು ಇಲ್ಲ ಅನ್ಕೊಂತೀವಿ. ಒಂದು ವೇಳೆ ಕನಕ ಟಿವಿನಲ್ಲಿ ಹೇಳುವಂತದ್ದಷ್ಟು ಸಮುದಾಯದ ಸಂಘಟನೆಯ ಬಗ್ಗೆ ಮಾತನಾಡ್ತೀವಿ. ಸಮುದಾಯವನ್ನ ಬಿಟ್ಟು ಬೇರೆ ಏನು ಮಾತಾಡೋದಿಲ್ಲ. ವಿಶ್ಲೇಷಣೆ ನಾವು ಮಾತಾಡ್ತಾ ಇರೋದು ಸರಿ ಅನ್ಸಿದ್ರೆ ಸಬ್ಸ್ಕ್ರೈಬೇ ಮಾಡ್ಕೊಳ್ಳೋದಿಲ್ಲ, ನೋಡೋದೇ ಇಲ್ಲ. ವ್ಯೂಸ್ ಗಳನ್ನು ನೋಡಿ ನಮ್ಮವರು ಏನೋ ಮಾತಾಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು, ಬೇರೆಯವರಿಗೆ ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಬೇಕು, ವಿಡಿಯೋಗಳನ್ನ ನೋಡ್ಬೇಕು, ಇನ್ನೊಬ್ರಿಗೆ ನೋಡಕ್ ಕಳಿಸ್ಬೇಕು, ಆ ತರದ ವಿಚಾರಗಳೇ ಇಲ್ಲ. ನಮ್ಮಲ್ಲಿ ಬೆಳೆಸುವಂತಹ ಪ್ರವೃತ್ತಿ ಇಲ್ಲ.